ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿದ್ದು ಸ್ಟುಡಿಯೋ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇ ನಾವು ನಮ್ಮ ಅಣ್ಣನ ಮಗನ ನಾಮಕರಣ ಇತ್ತು. ಸೊ ನಾವು ಟಾಂಗರಿಗೆ ಹೋಗ್ತಾ ಇದ್ವಿ. ಮನೇಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಬೇಗ ಮನೇಲಿ ಪೂಜೆ ಮಾಡಿ ಸ್ನಾನ ಮಾಡಿ ನನ್ನ ಪುಟ್ಟ ಮಗುನ ಎಬ್ಸ್ಕೊಂಡು ನಾವು ಅರ್ಲಿ ಮಾರ್ನಿಂಗ್ 6 o'clock ಟ್ರೈನ್ ಬುಕ್ ಆಗಿತ್ತು. ಸೊ ನಾವು ಆಟೋದಲ್ಲಿ ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಮಾರ್ನಿಂಗ್ ಕ್ಯಾಬು ಸಿಗಲ್ಲ, ಬಸ್ಸಸ್ಸು ಇರೋಲ್ಲ. ಸೊ ಅದಕ್ಕೆ ಆಟೋದಲ್ಲಿ ಬಂದ್ವಿ. ರೈಲ್ವೆ ಸ್ಟೇಷನ್ ರೀಚ್ ಆದ ತಕ್ಷಣ ನಾವು ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಇನ್ನೂ ಆ್ಯಕ್ಚುಲಿ ಟ್ರೈನ್ ಬಂದಿರಲಿಲ್ಲ. ನಾವು ಸ್ವಲ್ಪ ಬೇಗ ಹೋಗ್ಬಿಟ್ಟಿದ್ವಿ. ನೋಡ್ಬೋದು, ನಾವೇನು ಮಾರ್ನಿಂಗ್ ಆಗಿದೆ, ಇನ್ನೂ ಯಾರೂ ಇರಲ್ಲ ಜಾಸ್ತಿ ಜನ ಅಂತ ಅಂದ್ಕೊಂಡು ಗೆಸ್ ಮಾಡ್ಕೊಂಡು ಹೋದ್ವಿ. ಬಟ್ ಇಲ್ಲಿ ತುಂಬ ರಶ್ ಇತ್ತು. ನೋಡ್ತಿದ್ದೀರಲ್ಲ ನೀವೇ, ತುಂಬ ಜನ ಬುಕ್ ಮಾಡ್ಕೊಂಡಿದ್ದಾರೆ 6 o'clock ಟ್ರೈನಿಗೆ. ತುಂಬ ರಶ್ ಇತ್ತು. ನಾವು ಟಾಂಗೇರ್ ಹೋಗೋಷ್ಟರಲ್ಲಿ ಹೆಂಗೂ ಟ್ರೈನ್ ಬಂದ ತಕ್ಷಣ ನಾವು ನಮ್ಮದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ವ್ಯೂನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಚಳಿ ಇತ್ತು. ಸ್ವೆಟರ್ ಹಾಕ್ಕೊಂಡ್ರು ಕೂಡ ತುಂಬ ಚಳಿ ಇತ್ತು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ಟೈಮಲ್ಲಿ ಜರ್ನಿ ಮಾಡೋದು ತುಂಬ ಕಷ್ಟ, ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ. ನನ್ನ ಮಗ ಅಂತೂ ಅಲ್ಲಿ ಟ್ರೈನಲ್ಲಿ ಬರೋರನ್ನೆಲ್ಲ ಮಾತಾಡಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಟಾಡ್ತಾ ಇದ್ದ. ಅಲ್ಲಿ ಬಿಸ್ಕೆಟು ತಿಂಡಿ ಎಲ್ಲ ತರ್ತಿರೋರಿಗೆಲ್ಲ ಅಜ್ಜನಿಗೂ ಕುಡಿ ಅಂತ ಇದ್ದ. ನಾವು ಟಾಂಗರೆ ರೀಚ್ ಆದ್ವಿ. ಟಾಂಗರೆ ರೀಚ್ ಆದ ತಕ್ಷಣ ಈಗ ನಾವು ಆಟೋದಲ್ಲಿ ಮನೆಯಿಂದ ಹೋಗ್ತಾಯಿದ್ವಿ ಫಂಕ್ಷನ್ಸ್ ನಮ್ಮ ಅಣ್ಣನ ಮನೆಗೆ. ನಮ್ಮ ಅತ್ತಿಗೆ ಎಲ್ಲ ರೆಡಿ ಆಗ್ತಾಯಿದ್ರು. ಹಾಗಾಗಿ ನಾವು ಸ್ವಲ್ಪ ರೆಡಿ ಆಗಿಬಿಟ್ಟು ಬಂದ ತಕ್ಷಣ ತಿಂಡಿ ತಿಂದುಬಿಟ್ಟು ರೆಡಿಯಾಗಿ ಈಗ ಗಂಗೆ ಪೂಜೆ ಮಾಡ್ತಾಯಿದ್ದಾರೆ. ಕಂಕಣ ಎಲ್ಲ ಕಟ್ಕೊಂಡು ಪೂಜೆ ತಯಾರಿ ಆಗ್ತಾಯಿತ್ತು. ನಾವು ಬರೋಷ್ಟರಲ್ಲಿ ನಾವು ಬಂದ ತಕ್ಷಣ ನಾವೆಲ್ಲರೂ ಕಂಕಣ ಕಟ್ಕೊಂಡಿರೋದು ನೋಡಿಬಿಟ್ಟು ನನ್ನ ಮಗ ನನಗೂ ಕಟ್ಟಿ ಅಂತ ಹಠ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಒಬ್ಬರು ಆಂಟಿ ಕಟ್ತಾಯಿದ್ದೆ ನನ್ನ ಮಗನಿಗೆ ನಾವೇನು ಮಾಡ್ತೀವೋ ಅವನು ಅದೇ ಮಾಡಬೇಕು, ಆ ಥರ ಅವನು. ಆಮೇಲೆ ನಾವೇ ಅತ್ತೆ ಆಗಿರೋದ್ರಿಂದ ನನ್ನ ಅಣ್ಣನ ಮಗನಿಗೆ ಸೊ ನಾವೇ ಹೆಸರಿಡಬೇಕಾಗಿತ್ತು. ನೋಡಿ, ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ತೊಟ್ಲು ಪೂಜೆ ಮಾಡ್ತಾಯಿದ್ದೀನಿ. ನಾನೇ ಅತ್ತೆ, ನಮ್ಮ ಅಕ್ಕ, ನಾನು ಪೂಜೆ ಮಾಡ್ತಾಯಿದ್ದೆ. ಅವಳು ಸ್ವಲ್ಪ ರೆಡಿ ಆಗ್ತಾಯಿದ್ಲು. ಸೊ ನಾನು ಮೊದಲೇ ರೆಡಿ ಆಗಿಬಿಟ್ಟಿದ್ದೆ. ಸೊ ನಾನು ರೆಡಿ ಆದ ತಕ್ಷಣ ನಾನು ಪೂಜೆಗೆ ಬಂದ್ಬಿಟ್ಟೆ. ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತಲ್ಲ. ಸೊ ಅದೇ ಟೈಮಿಗೆ ಮಾಡಬೇಕು ಅಂತ ಇತ್ತು. ಪೂಜೆ ಎಲ್ಲ ಮಾಡಿ ಮತ್ತು ಸ್ವಲ್ಪ ಇನ್ನೂ ಡೆಕೋರೇಷನ್ ಮಾಡಬೇಕು ಅಂತ ನನ್ನ ಪ್ಲ್ಯಾನ್ ಇತ್ತು. ಸೊ ಇನ್ನೂ ಚೆನ್ನಾಗಿ ಸಿಂಪಲ್ಲಾಗಿ ಮಾಡಬೇಕು ಅನ್ನೋ ಥೀಮ್ ಇತ್ತು. ಫಂಕ್ಷನ್ಸ್ ಅಂದ್ರೇ ತುಂಬ ಖುಷಿ ಹೆಣ್ಮಕ್ಳಿಗೆ. ಚೆನ್ನಾಗಿ ರೆಡಿ ಆಗಿಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರ್ತಾರಲ್ಲ ಅನ್ನೋದೊಂದೇ ದೊಡ್ಡ ಖುಷಿ ಇರುತ್ತೆ. ಸ್ವಲ್ಪ ಫೋಟೋ ಸೆಷನ್ ಎಲ್ಲ ನಡೀತಾ ಇತ್ತು. ನಮ್ಮ ಅಣ್ಣನ ಮಗ ನೋಡಿ, ನನ್ನ ಮಗ ಏನು ಮಾಡ್ತಾನೋ ಅವನು ಅದೇ ಮಾಡಬೇಕು. ಆ ಥರ ಇವನು ಬಂದರೆ ಅವನಿಗೆ ಖುಷಿ, ಇವನಿಗೂ ಅವ್ನು ಬೇಕು, ಅವನಿಗೂ ಇವನು ಬೇಕು. ಆ ಥರ ಇಬ್ಬರು ಒಬ್ರೊಬ್ರು ಬಿಟ್ಟಿರಲ್ಲ. ಬಟ್ ಆದರೆ ಹೊಡೆದಾಡ್ತಾರೆ ಇಬ್ಬರು ಸೇರಿಸ್ಬಿಟ್ರೆ. ತೊಟ್ಲು ಎಲ್ಲ ಪೂಜೆ ಆಯಿತು. ನಮ್ಮ ಮನೆಯವರು ಸ್ವಲ್ಪ ಮೊದಲು ಮಾಡಿರೋದು ನೇಮ್ ಬೋರ್ಡ್ ಅಷ್ಟೇ ಹಾಕಿದ್ರು. ಈಗ ಸ್ವಲ್ಪ ಪ್ರಿಂಟ್ ತೊಗೊಂಬಂದೆಲ್ಲ ಪಾಪುದು ಫೋಟೋ ಎಲ್ಲ ಹಾಕ್ತಾಯಿದ್ದಾರೆ. ಯಾಕೆಂದರೆ ಅದು ಮೊದಲು ತುಂಬ ಸಿಂಪಲಾಗಿ ಕಾಣ್ತಾ ಇತ್ತು. ಇದು ಪಾಪು ಫೋಟೋ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡೋಣ ಅಂತ ಅವ್ರ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ಪ್ರಿಂಟ್ ತೊಗೊಂಬಂದು ಮತ್ತೀಗ ಸ್ವಲ್ಪ ಇದನ್ನು ಮಾಡ್ತಾಯಿದ್ದಾರೆ ಡೆಕೋರೇಷನಿಂದ. ನೋಡಿ, ಇವಾಗ ಬೇರೆ ಥರ ಕಾಣ್ತಾ ಇದೆ. ಪಾಪು ಫೋಟೋ ಹಾಕಿಬಿಟ್ಟು ಹೆಸರನ್ನು ಅದರಲ್ಲೇ ಬರೆಸ್ಕೊಂಬಂದುಬಿಟ್ಟಿದ್ದಾರೆ. ನಾವು ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಸಿಂಪಲಾಗಿ ಮಾಡ್ತಿದ್ವಿ. ಫಸ್ಟ್ನೇ ಪಾಪುಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದರು. ನಾನೇ ಅತ್ತೆ ಆಗಿರೋದ್ರಿಂದ ಮಗುಗೆ ನಾನೇ ಹೆಸರಿಡಬೇಕು. ಇದು ನಮ್ಮ ಅಕ್ಕ ಕೂಡ ಸಿಂಪಲಾಗಿ ರೆಡಿಯಾಗಿದ್ಲು. ನಾನು ನನ್ನ ಅಕ್ಕ ಇಬ್ಬರು ಕೂಡಿ ಹೆಸರಿಡ್ತಾ ಇದ್ದೀವಿ. ಪಾಪು ಹಂಗೆ ಎತ್ಕೊಂಡ್ರೆ ಅವನಿಗೆ ಚುಂಚುತ್ತೆ ಒತ್ತುತ್ತೆ ಅಂತ ಹೇಳಿ ನಮ್ಮ ಅತ್ತಿಗೆ ಅವನಿಗೆ ಪಿಲ್ಲೋ ಥರ ಕೊಡ್ತಾಯಿದ್ದಾರೆ, ಬೆಡ್ಶೀಟು ದಪ್ಪಂದು. ನಾವೆಲ್ಲ ಬಳೆ ಹಾಕ್ಕೊಂಡಿರ್ತೀವಿ, ಅವನು ಒತ್ತುತ್ತಲ್ವಾ. ಸೊ ಹಾಗಾಗಿ ಅಳ್ತಾನೆ ಜೋರಾಗಿ. ತುಂಬ ಸೈಲೆಂಟ್ ಅವನು ಪಾಪು. ಏನೂ ಗೊತ್ತಾಗೋದಿಲ್ಲ ಇವಾಗ ಹೆಂಗೆ ಸೈಲೆಂಟು ಜೋರು ಅಂತ. ಬಟ್ ಇವಾಗ ಸದ್ಯಕ್ಕೆ ಮಾತ್ರ ಅವನು ತುಂಬ ಸೈಲೆಂಟಾಗಿದ್ದಾನೆ. ಯಾವ ಕಡೆ ತಲೆ ಮಾಡಬೇಕು, ಯಾವ ಕಡೆ ಇದು ಮಾಡಬೇಕು ಅಂತೇಳಿ ಡಿಸ್ಕಸ್ ಮಾಡ್ತಾಯಿದ್ರು. ಅಲ್ಲಿ ಅಜ್ಜಿ ಇದ್ದಾರಲ್ವ, ಸೊ ಅವ್ರು ಹೇಳ್ತಾಯಿದ್ರು ಹೆಂಗೆ ಏನು ಅಂತ.
ಆ್ಯಕ್ಚುಲಿ ಬೋರ್ಡ್ ನೋಡಿದ್ರೇ ಗೊತ್ತಾಗುತ್ತೆ ಮಗು ಏನು ಹೆಸರು ಇಡ್ತಿದ್ದೀವಿ ಅಂತ. ಬಟ್ ಆದರೆ ಶಾಸ್ತ್ರ ಮಾಡಲೇಬೇಕಲ್ವ ಒಳಗಡೆ. ಇಂದ ಆ ಮಗುನ ತೊಟ್ಲನ್ನ ಒಂದು 3 ಸಲ ಕೊಟ್ಬಿಟ್ಟು ಅವ್ರು ಏನು ಹೇಳ್ಕೊಡ್ತಾರೋ ಒಗಟುಗಳನ್ನ ಅದನ್ನು ಹೇಳ್ತಾ ಮಗುನ ಇಸ್ಕೊಳ್ತಾ ಇದ್ದೀವಿ ನಾನು ನಮ್ಮ ಅಕ್ಕ. ಸೊ ಪಾಪು ಅಂತೂ ತುಂಬ ಸುಮ್ಮನೆ ಇದ್ದ, ಏನೂ ಅಳ್ತಾನೆ ಇರಲಿಲ್ಲ, ಕೋಪ್ರೇಟ್ ಮಾಡ್ತಾ ಇದ್ದ ಅವನು. ಅದು ತಗೋ ಇದು ತಗೋ ಮಗ ತಗೋ ಅಂತ ಹೇಳಿದ್ದಕ್ಕೆ ನಮಗೆಲ್ಲ ನಗು ಬರ್ತಾಯಿತ್ತು. ಬಟ್ ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ ಫಂಕ್ಷನ್ನ. ತುಂಬ ಖುಷಿ ಆಯಿತು ಎಲ್ಲರೂ ಒಟ್ಟಿಗೆ ಸೇರಿದ್ದು. ಇವಾಗ ಎಲ್ಲ ಆಯಿತು. ಇವಾಗ ಎಲ್ಲ ಮನೆ ದೇವರುಗಳ ಹೆಸರು ಹೇಳಿಬಿಟ್ಟು ಅವ್ರ ಮನೆ ಹೆಸರು ನಮ್ಮ ಮನೆ ಹೆಸರು ಎಲ್ಲ ಹೇಳಿಬಿಟ್ಟು ಪಾಪುಗೆ ಹೆಸರು ಇಡ್ತಾಯಿದ್ದೀವಿ. ಹರ್ಷಿತ್ ಅಂತ. ಹರ್ಷಿತ್ ಅಂತ ಒಂದು 3-4 ಸಲ ಹೇಳಿಬಿಟ್ರೆ ಅವನಿಗೇನು ರಿಯಾಕ್ಟೇ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಮುಖ ನೋಡ್ತಾ ಇದ್ದ. ನಮಗೆ ಹೆಸರಿಟ್ಟವರಿಗೆ ಹೊಡಿತಾರಲ್ವ, ಸೊ ಹಾಗಾಗಿ ನನಗೂ ಹೊಡಿತಾ ಇದ್ದರು. ನಮ್ಮ ಅತ್ತಿಗೆ ನಮ್ಮ ಅಕ್ಕಂಗೆ ಹೊಡಿತಾಯಿದ್ರು, ಒಬ್ಬರು ಆಂಟಿ ನನಗೆ ಹೊಡಿತಾಯಿದ್ರು. ಎಲ್ಲ ಮನೆ ದೇವ್ರ ಹೆಸರು ಹೇಳಿ ಹರ್ಷಿತ್ ಅಂತ ಹೆಸರು ನಾಮಕರಣ ಮಾಡಿದ್ವಿ ನಮ್ಮ ಅಣ್ಣನ ಮಗನಿಗೆ. ತುಂಬ ಖುಷಿ ಆಯಿತು ಫಂಕ್ಷನ್ಸ್ಗಳೆಲ್ಲ ಮಾಡಿಬಿಟ್ಟು. ಆ್ಯಕ್ಚುಲಿ ನಾವು ಇದನ್ನು ಸಿಂಪಲ್ಲಾಗಿ ನಾವು ಮಾಡಿಕೊಡಿದ್ದು, ಮನೆಯವ್ರನ್ನ ಮಾತ್ರ ಕರೆದ್ಬಿಟ್ಟು, ಮತ್ತು ಜಾಸ್ತಿ ಜನ ಕರೆಯಲಿಲ್ಲ. ಯಾಕೆಂದರೆ ಫಸ್ಟ್ನೇ ಮಗುಗೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಸೊ ಇದನ್ನು ಸಿಂಪಲ್ಲಾಗಿ ಮಾಡೋಣ ಅಂತ ಥೀಮ್ ಇತ್ತು. ಸೊ ಸಿಂಪಲ್ಲಾಗಿ ಮಾಡಿ ಚೆನ್ನಾಗಿ ಫಂಕ್ಷನ್ಸ್ ಎಲ್ಲ ಆಯಿತು. ನಾವು ಮತ್ತೆ ಎಲ್ಲ ರೆಡಿ ಆಗಿಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ನಾವು ಆ್ಯಕ್ಚುಲಿ ಮತ್ತೆ ರಿಟರ್ನ್ ಬುಕ್ ಕೂಡ ಮಾಡಿದ್ವಿ. ಮಕ್ಕಳುಗಳು ಸಿಕ್ಕರೆ ಸಾಕು, ಯಾರೂ ಬೇಡ ಅವ್ರಿಗೆ, ಅಮ್ಮ ಬೇಡ ಅಪ್ಪ ಬೇಡ. ಅವರು ಮಾವ ಸೊಂಟದ ಗೆಜ್ಜೆ, ಬಳೆ, ಕಾಲ್ಗೆಜ್ಜೆ ಎಲ್ಲ ಕೊಡಬೇಕಲ್ವ. ಸೊ ಅದು ಹಾಕ್ತಾಯಿದ್ರು ಅವ್ರ ಮಾವ. ಅವನು ಸುಮ್ಮನೆ ಹಾಕಿಸ್ಕೊಳ್ತಾನೆ ಇದ್ದಾನೆ, ಏನು ಹಠನೇ ಮಾಡ್ತಾಯಿಲ್ಲ. ಎಲ್ಲ ಗಿಫ್ಟ್ ಎಲ್ಲ ಕೊಟ್ಟಾದಮೇಲೆ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡು ಊಟ ಮಾಡಿಬಿಟ್ಟು, ಆ್ಯಕ್ಚುಲಿ ನಾವು ರಿಟರ್ನ್ ಟ್ರೈನ್ ಬುಕ್ ಕೂಡ ಮಾಡಿದ್ವಿ 4 o'clock. ಸೊ ಬೇಗ ಊಟ ಮುಗಿಸಿ ಹೊರಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.